ಮೇಡಮ ಸತತವಾಗಿ 3 ತಿಂಗಳು ಹಿಡಿದು ಕಲಬುರಗಿ ಇಡೀ ಉತ್ತರ ಕರ್ನಾಟಕವೇ ಪೂರ ಮಳೆ ಮತ್ತು ನೆರೆಯಿಂದ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ ಜನಜೀವನ. ನಾವು ಗಾಂಧಿ ಜಯಂತಿ ಅಕ್ಟೋಬರ್ 2ರಿಂದ ಅಕ್ಟೋಬರ್ 13ರಂದು ನಾವು ಕಲಬುರಗಿ ಸಂಪೂರ್ಣ ಬಂದ್ ಮಾಡಬೇಕಂತೇಳಿ ಇದು ಪ್ರೆಸ್ ಮೀಟ್ ಮಾಡಿದ್ವಿ ಮೇಡಮ. ಈ ಪ್ರೆಸ್ ಮೀಟ್ ನೋಡಿ ಮೇಡಮ 2023ರಲ್ಲಿ ಅನಾವೃಷ್ಟಿ ಆಯಿತು. ಈ ಸದ್ 2024ರಲ್ಲಿ ಅತಿವೃಷ್ಟಿ ಆಯಿತು. ಮತ್ತು 2020ರಲ್ಲಿ ಎಂದೂ ಕಂಡರಿಯಾದ ಅತಿವೃಷ್ಟಿ ಆದರೂ ಕೂಡ ಈ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ತಮ್ಮ ಧೋರಣೆಗಳು ತೊಗೊಳಕತ್ತವ. ಯಾರು ಕೂಡ ಮುಂದೆ ಬಂದಿದ್ದಾರೆ ನಾವು ಪರಿಹಾರ ಕೊಡ್ತೀವಿ. ಈಗ ಸಿದ್ದರಾಮಯ್ಯವರು ವೈಮಾನಿಕ ಸಮೀಕ್ಷೆ ಮಾಡ್ಕೊಂಡು ಹೋಗಿ ಏನು ಹೇಳಿದ್ರು ಮೇಡಮ್, ಒಂದು NDRF ಮತ್ತು SDRF ಇಂದ 8,500 ಸಾವಿರ ಪ್ರತಿ ಹೆಕ್ಟರ್ ಕೊಡ್ತೀನಿ ಅಂದರು. ಪ್ರತಿ ಹೆಕ್ಟರ್ ತಂದು ನಾವೇನು ಮೇಡಮ್ ರೀ ಸ್ವಾಮಿ, ಇಲ್ಲಿ ಇಡೀ ಒಂದೊಂದು ಎಕರೆಗೆ ನೀವು 25,000 ಬೇಡಿಕೆ ಅದ. ನೀವು ಪ್ರತಿ ಹೆಕ್ಟರ್ ಕೊಟ್ಟರೆ ಒಂದು ಟ್ರಿಪ್ಟರ್ ನಾವು ಮಣ್ಣು ಹಾಕೋಕ್ಕಾಗಲ್ಲ, ಹೊಲಕ್ಕೋಯ್ದು ಇದ್ದಿದ್ದೆಲ್ಲ ಮಣ್ಣು ಗಿಣ್ಣು ಎಲ್ಲ ಕೊಚ್ಕೊಂಡೋಗ್ಯದ. ನೀರು ಬಂದು ಮನೆಗಳು ಎಷ್ಟೋ ಬಿದ್ದಾವ. ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳತ್ತಾರ. ಕಲಬುರಗಿ ರಾಜ್ಯದಲ್ಲಿ 2ನೇ ರ್ಯಾಂಕ್ದಾಗ ಆತ್ಮಹತ್ಯೆ ಮಾಡ್ಕೊಳಕ. ನೀವು ಯಾಕೆ ಪರಿಹಾರ ಕೊಡ್ಲಿಕ್ಕೆ ನಿಮ್ಗೆ ಏನು ಹೊಲತ್ತದ? ಟ್ಯಾಕ್ಸ್ ತೊಗೊಳಕ್ಕೆ ಎಲ್ಲ ಜನಸಾಮಾನ್ಯ ರೈತರು ಬೇಕು, ನಿಮ್ಮ ಪರಿಹಾರ ಕೊಡ್ಲಿಕ್ಕೆ ರೈತರು ಬೇಕಾಗಿಲ್ವಾ? ಆದ ಕಾರಣ ನೀವು ಏನಾದರೂ ಇದೊಂದು ತಿಳ್ಕೊಂಡು ಇದು ಹೋರಾಟ ತಿಳ್ಕೊಂಡು ನೀವು ಎಚ್ಚೆತ್ಕೊಂಡು ಪರಿಹಾರ ಕೊಟ್ರೆ ಉಳಿತೀರಿ. ಇಲ್ಲಾಂದ್ರೆ ನಾವು ಇಡೀ ಎಲ್ಲ ರಾಜ್ಯದಲ್ಲಿ ರೈತ ದಂಗೆ ಎದ್ದು ವಿಧಾನಸೌಧ ಮುತ್ತಿ ಹಾಕೋದು ಏನು ಭಾಳ ದೂರ ಇಲ್ಲ. ಇದೊಂದು ಅರಿತುಕೊಳ್ರಿ. ಇದು ಕಲ್ಯಾಣ ಕರ್ನಾಟಕ ಭಾಗವನ್ನು ನೀವು ಏನು ಮಾಡಿರಿ, ಇದು ಇವರು ಉಪಯೋಗ ಇಲ್ಲ. ಯಾವಾಗ ಬೇಕಾದಾಗ ಮಾತ್ರ ನಾವು ಯೂಸ್ ಮಾಡ್ಕೋಬೇಕನ್ನೋ ರಾಜಕಾರಣಿಗಳ ಧೋರಣೆ ಒಬ್ಬ ರಾಜಕಾರಣಿ ಕೂಡ ದನಿ ಹತ್ತಾ ಇಲ್ಲ. ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ, ಜಿಲ್ಲಾಡಳಿತ ಕೂಡ ಖಂಡಿಸ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ಕರೆಯಪ್ಪ ಕರ್ಕೊಂಡ, ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ.